ಸಂಸರ ಸಾಮಾಜಿಕ ಸೇವಾ ಸಂಸ್ಥೆ ರಿಜಿಸ್ಟರ್ಡ್ ಸಿರಾಗುಪ್ಪ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದ ಹೋಬಳಿ ಜಾವಗಟ್ಟೆ 3ನೇ ವಾರ್ಡ್ ಕ್ಷೇತ್ರದಿಂದ ಬಳ್ಳಿಗಾವಿ ಗ್ರಾಮ ಪಂಚಾಯತಿಗೆ ನೂತನವಾಗಿ ಸದಸ್ಯರಾದಂತ ಲಕ್ಷ್ಮಮ್ಮ ಕೋಮ್ ದಿವಂಗತ ಈರಪ್ಪ ಇವರಿಗೆ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಮೇಡಮ್, ನೀವು ಬಳ್ಳಿಗಾವಿ ಗ್ರಾಮ ಪಂಚಾಯತಿಗೆ ನೂತನ ಸದಸ್ಯರಾಗಿಂತ ಮೊದಲು ಏನ್ ಮಾಡ್ತಾ ಇದ್ರಿ ಮೇಡಮ್? ಅದೇ 2001ರಿಂದ ಒಂದು ಸ್ತ್ರೀಶಕ್ತಿ ಸಂಘ ಅಂತ ಮಾಡಿದೆ. ಅದನ್ನೆಲ್ಲ ಮನೆ ಮನೆಗೂ ಹೋಗಿ ಎಲ್ಲಾ ಹೆಣ್ಮಕ್ಳು ಮನವೊಲಿಸಿ ಅವರಿಗೆಲ್ಲ ಮುಂದೆ ನಮ್ಗೆ ಅದರಿಂದ ಬೆನಿಫಿಟ್ ಸಿಗಬಹುದು, ಒಂದು ಸಂಘ ಸಮಿತಿ ಮಾಡೋಣ, ಅತಿ ನಾವು ದಡ್ಡರಾಗ್ಬಿಟ್ವಿ ಅಂತ ಹೇಳಿ ಅವ್ರನ್ನೆಲ್ಲ ಒಂದು 15 ಜನ ಹೆಣ್ಮಕ್ಳು ಮನವೊಲಿಸಿ ಅದೊಂದು ಸ್ತ್ರೀಶಕ್ತಿ ಸಂಘ ಮಾಡಿ ಅದಕ್ಕೊಂದು ಮಹಾಲಕ್ಷ್ಮಿ ಅಂತ ಹೆಸರಿಟ್ಟು ಸಂಘ ಮಾಡಿ ಅಕೌಂಟ್ ಮಾಡಿಸಿದೆ. ಮಹಾಲಕ್ಷ್ಮಿ ಸ್ತ್ರೀಶಕ್ತಿ ಸಂಘ ಅಂತ ಅದಕ್ಕೆ ಹೆಸರಿಟ್ಟು ಸಂಘ ಮಾಡಿ ಒಂದು 3-3.5 ಲಕ್ಷ ದುಡ್ಡು ಮಾಡಿದ್ವಿ. ದುಡ್ಡು ಮಾಡಿ ಮತ್ತದನ್ನ ಹಂಚಿ ಅಂದು ಅದಕ್ಕೆ ಎಲ್ಲಾ ಹೆಣ್ಮಕ್ಳು 15 ಜನ ಹೆಣ್ಮಕ್ಳು ಆ ಸಂಘಕ್ಕೆ ಅಲ್ಲಿ ಸುಳಕಪ್ಪ ಕರ್ಕೊಂಡು ಹೋಗಿ ಅವ್ರಿಗೆ ಎಲ್ಲರಿಗೂ ಒಂದೊಂದು ಗ್ರಾಮ್ಸ್ ಬಂಗಾರ ಕೊಡಿಸಿ ಅವ್ರಿಗೆ ವ್ಯವಸ್ಥೆ ಮಾಡಿ ಅವ್ರಿಗೊಂದು ಖುಷಿ ಇರ್ಲಿ ಅಂತ ಹೇಳಿ ಮಾಡಿ ಉಳಿಕೆ ದುಡ್ಡು 18,300 ಅವ್ರಿಗೆ ದುಡ್ಡು ಕೈಯಾಗ ಕೊಟ್ಟು ಮತ್ತೆ ಸಂಘ ಮಾಡ್ತಾ ಇದ್ದೇವೆ. ಒಂದು ಸಮಾಜಕ್ಕೆ ಒಂದು ಒಳ್ಳೆ ಆರ್ಥಿಕ ಸಹಾಯ ಮಾಡಿದ್ರೆ ನಿಮ್ಮ ಮಹಾಲಕ್ಷ್ಮಿ ಸ್ತ್ರೀಶಕ್ತಿ ಸಂಘದಿಂದ. ಹೌದು, ಒಳ್ಳೇದು. ಯಾಕಂದ್ರೆ ಎಲ್ಲ ಹೆಣ್ಣು ಮಕ್ಕಳಿಗೆ ಒಂದು ಖುಷಿ ಇರ್ಬೇಕು ಅಂದು ಅದನ್ನೆಲ್ಲ ಮಾಡಿದೆ. ಈಗ ಮತ್ತೆ 2013ರಿಂದ ಇತ್ಲಾಗ ಸಂಘ ಹೊಡೆದ್ಮ್ಯಾಕ ಮತ್ತೀಗ 100 ರೂಪಾಯಿ ಕಟ್ಕೊಂಡು ಮತ್ ಸಂಘ ಮಾಡ್ತಾ ಇದ್ದೇವೆ. ಈಗ ಅದನ್ನೇ ಕಂಟಿನ್ಯೂಸ್ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಕಾರ್ಯನೂ ಆಗ್ತಾ ಇದೆ. ಅದು ಅದನ್ನೇ ಬಿಡಕ್ಕೆ ಏನು ಹೋಗ್ಬೇಡಿ, ಸಂಘ ಮಾಡಿದ್ವಿ. ಮತ್ತೆ ಈ ನಮ್ಮ 3 ಊರು ಬೆಳ್ಳಿಗಾವಿ ಗ್ರಾಮ ಪಂಚಾಯತ್ಗೆ ವ್ಯಾಪ್ತಿಯಲ್ಲಿ ಬರೋವು 3 ಊರು. ಅದರಲ್ಲಿ ಒಂದು 22 ಸಂಘ ಅದಾವ ಸ್ತ್ರೀಶಕ್ತಿ ಸಂಘ. ಆ ಸ್ತ್ರೀಶಕ್ತಿ ಸಂಘದಲ್ಲಿ ಕ್ಲಸ್ಟರ್ ಅಧ್ಯಕ್ಷರು ನಾನೇ. ಅಧ್ಯಕ್ಷ ಮೇಡಮ್, ಇವಾಗ ನೀವು ರಾಜಕೀಯ ರಂಗಕ್ಕೆ ಬರ್ಲಿಕ್ಕೆ ಕಾರಣ ಮೇಡಮ್? ರಾಜಕೀಯ ರಂಗಕ್ಕೆ ಅಂದ್ರೆ ಹೋದ ಫೀಲ್ಡ್ ಇಂದನು ನಮ್ ತಲೆಯಾಗ ಒಂಥರ ರಾಜಕೀಯ ಮಾಡ್ಬೇಕು ಅನ್ನೋದು ನನ್ ತಲೆಯಾಗಿತ್ತು. ಜನರ ಸೇವೆ ಮಾಡ್ಬೇಕು, ಇಷ್ಟೆಲ್ಲ ಜನ ಕಡೆಗೆಂದು ಒದ್ದಾಡ್ತಾ ಇದ್ದೇನೆ. ಆದ್ರೆ ನೋಡೋಣ, ಜನನ ಒಂದು ಪರೀಕ್ಷೆ ಮಾಡ್ಬೇಕು, ನಾಳೆ ನನ್ ಮೇಲೆ ಗೌರವ ಐತಿ ಇಲ್ಲ ಅನ್ನೋದಕ್ಕೆ ಜನನ ಒಂದು ಪರೀಕ್ಷೆ ಮಾಡ್ಬೇಕು ಅಂತ ನನಗೆ ಹೋದ ಫೀಲ್ಡ್ ಇಂದನೇ ಇತ್ತು. ಆದ್ರೆ ಈ ಸರಿ ನನ್ನ ಮಕ್ಕಳು ಸೋಲು ಗೆಲ್ಲು ನಿಲ್ಲೇಬೇಕು ಅಂತ ತೀರ್ಮಾನ ಮಾಡಿದ್ರು. ಬಿಜೆಪಿ ಕಡೆಯಿಂದ ನಾನು ಎಲೆಕ್ಷನ್ ಮಾಡಿದೆ. ಎಲೆಕ್ಷನ್ ಮಾಡಿ 200 ಚಿಲ್ಲರ ಓಟ್ನ್ಯಾಗ ನಾನು ಅಲ್ಲಿಂದ ಬಂದೆ. ಸರ್ಕಾರ ಇವಾಗ ಮೇಡಮ್, ಸರ್ಕಾರ ನೀಡ್ತಾ ಇರೋ ಒಂದು ಅನುದಾನ ನಿಮ್ಮ ಗ್ರಾಮ ಪಂಚಾಯತಿಗೆ ಅದು ಸಾಕಾಗ್ತಾ ಇದೆಯಾ? ಸಾಕಾಗಲ್ಲ ಸರ್, ಅದು ಹೆಂಗೆ ಸಾಕಾಗ್ತತಿ? ಅವ್ರು ಕೊಡೋದು 250 ರೂಪಾಯಿ. ಇವಾಗ ಮೇಡಮ್, ನಿಮ್ಮ ಗ್ರಾಮ ಪಂಚಾಯತಿಂದ ನಿಮಗೆ ಗೌರವಧನ ಕೊಡ್ತಾ ಇದ್ದಾರೆ, ಅದು ತೃಪ್ತಿ ತಂದಿದ್ರೆ? ಅದು ತೃಪ್ತಿ ತಂದಿದೆ. ಏನ್ ತೃಪ್ತಿ ಸರ್ ಅದೆಲ್ಲ? ಅದ್ ಎಷ್ಟು ತೃಪ್ತಿ ತರಬಹುದು? ಅದೊಂದು ಮೊಬೈಲ್ ಖರ್ಚಿಗೆ ಆಗ್ತಾ ಇಲ್ಲ. ಆಗಂಗಿಲ್ಲ, ಒಂದು ಮೊಬೈಲ್ ಮತ್ತೆ ಕರೆನ್ಸಿ ಹಾಕಕ್ಕೂ ಆಗಂಗಿಲ್ಲ ಅದು. ಮೇಡಮ್, ಇವಾಗ ನೀವು ಬಳ್ಳಿಗಾವಿ ಗ್ರಾಮ ಪಂಚಾಯತಿಗೆ ಬಂದು 10 ತಿಂಗಳುಗಳು ಆಗಿದಾವೆ. ಈ 10 ತಿಂಗಳಲ್ಲಿ ನೀವು ಏನೇನು ಕೆಲಸ ಕಾರ್ಯಗಳನ್ನ ಕೈಗೊಂಡಿದ್ದೀರಾ? ಇಲ್ಲಿ ಕೆಲಸ ಮಾಡ್ತಿದ್ವು ಅಂದ್ರೆ 2 ಹತ್ರ ರೋಡ್ ಹಾಕ್ಸಿದ್ವಿ, ಅದ್ರ ರೋಡ್ ಫಿನಿಶ್ ಆಯ್ತು. ಮತ್ತ ಒಂದು ತುಂಬ ಹೊಂಡ ಮಾಡ್ಸ್ಯಾರ. ಎಷ್ಟು 2 ಲಕ್ಷದ ಚಿಲ್ಲರನ ಒಂದು ತುಂಬ ಹೊಂಡ ಮಾಡ್ಸ್ಯಾರ. ಆದ್ರೆ ನಾವು ಒಂದ್ನಾಗ ಸುಮಾರಷ್ಟು ಈಗ 4 ಫೀಲ್ಡ್ ಎಲೆಕ್ಷನ್ ಆದ್ರೂ ಹಳೆ ಮೋಟರ್ನ್ಯಾಗ ನೀರ್ ಕುಡಿತಾ ಇದ್ವಿ. 8 ದಿವಸಕ್ಕೆ ಒಂದ್ಸರಿ ಕೆಡವು. ಆದ್ರೆ ನಾವು ಈ ಫೀಲ್ಡಿಗೆ ಬಂದ ಮ್ಯಾಕ 2 ಹೊಸ ಮೋಟರ್ ಹಾಕ್ಸಿದ್ವಿ ನೀರು. ಆದ್ರೆ ನೀರಿನ ವ್ಯವಸ್ಥೆ ಮಾಡಿಸಿದ್ವಿ, ರೋಡ್ ಮಾಡಿಸಿದೇವಿ 10 ತಿಂಗಳೊಳಗೆ. ಜನತೆಗೆ ಒಂದು ನೀರಿನ ಸೌಕರ್ಯ ಅಂದ್ರೆ ಚೆನ್ನಾಗಿ ಮಾಡ್ಕೊಟ್ಟಿವಿ. ಇನ್ನ ಮುಂದಿನ ದಿನಗಳಲ್ಲಿ 4 ವರ್ಷ 2 ತಿಂಗಳಲ್ಲಿ ಇನ್ನು ಏನೇನ್ ಮಾಡ್ಬೇಕು ಅಂತ ಕೆಲಸ ಕಾರ್ಯಗಳನ್ನ ಕೈಗೊಂಡಿದ್ದೀರಾ? ಮಾಡ್ಬೇಕು ಅಂತ ಎಲ್ಲಾ ಮನಸ್ಸಿನಾಗ ಇರ್ತಾರ. ಆದ್ರೆ ನಾವು ನಮ್ಮದು ನೆನಪು ಉಳಿಯಂತ ಕೆಲಸ ಮಾಡ್ಬೇಕು ಅಂತ ಐತಿ. ಆದ್ರೆ ಹೆಚ್ಚಾಗಿ ಒಂದು ಅನುದಾನದ ಕೊರತೆ ಅನ್ನೋದು ಬಹಳ ಎದ್ದು ಕಾಣ್ತಾ ಇದೆ. ಮೇಡಮ್, ಇವಾಗ ಕೇರಳ ಮಾದರಿ ನಿಮಗೆ ಇವಾಗೆಲ್ಲ ಗೊತ್ತಾಗಿದೆ. ಕೇರಳ ಮಾದರಿನ ತಂದುಕೊಡಲು ನಮ್ ಜೊತೆ ನೀವು ಸಹಕಾರ ನೀಡ್ತೀರಾ? ಬಹಳ ನೋಡ್ಬೇಕು ಸರ್, ನಾವೇ ಅಂದ್ರೆ ಹೆಂಗಾಗ್ತತಿ ನೋಡೋಣ. ಎಲ್ಲರೂ ನಮ್ಮ ತಾಲೂಕಿನವರೆಲ್ಲರೂ ಕೈಗೂಡಿಸಿ ನಾವು ಕೈಗೂಡಿಸಾಗ್ತದೆ. ಆದ್ರೆ ಎಲ್ಲರೂ ಸೇರಿದ ಮೇಲೆ ನಾವು ಸೇರ್ಕೊಂಡಾಗ ಎಲ್ಲ ಒಂದು ಸಂಘನ ಅದನ್ನ ಒಂದು ಸಂಸ್ಥೆನ ಬಲಪಡಿಸೋಣ ಅನ್ನೋದು ಒಂದು ಮಾತು ಹೇಳ್ತಾರೆ. ಅದ್ರಿಂದ ಸರ್ ಕೇರಳ ಮಾದರಿನ ನಮ್ ಕರ್ನಾಟಕಕ್ಕೆ ತಂದ್ಕೊಟ್ರೆ ಏನೇನು ಅನುಕೂಲತೆಗಳು ಆಗ್ತವೆ? ಅದು ಮಾಡ್ಬೋದು ಸರ್. ಅದು 4 ಜನ ಸೇರಿದಾಗ ಅದನ್ನ ಏನ್ ಮಾಡ್ಬೇಕು ಅಂತ ಹೇಳ್ತಾರ. ಅಲ್ಲಿ ಅನುಕೂಲತೆಗಳನ್ನ ಪ್ರತಿಯೊಂದು ನಮ್ ಕರ್ನಾಟಕಕ್ಕೆ ತಂದು ಕೊಡಬಹುದು ಅಂತ ತಂದ್ಕೊಡ್ಬಹುದು. ಅಲ್ಲಿ ಸೌಲಭ್ಯ ಪಡೆದಂತ ಸೌಲಭ್ಯ ನಾವು ಪಡಿಬಹುದು, ಉತ್ತಮ ಸೇವೆ ಮಾಡಬಹುದು. ಇವಾಗ ಗ್ರಾಮೀಣ ಪ್ರದೇಶದ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಹಾಗೂ ಸದಸ್ಯರ ಒಂದು ಗ್ರಾಮೀಣ ಪ್ರದೇಶದ ಸಮಸ್ಯೆನ
ನಾವು ನಮ್ಮ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಒಂದು ನೇರ ಸಂದರ್ಶನಕ್ಕೆ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೀವಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನಿಸ್ತದೆ ಮೇಡಮ್? ಇಲ್ಲ ಒಳ್ಳೇದ ಸರ್, ಆದ್ರೆ ನಿಮ್ಮಿಂದ ನಾವು ಸ್ವಲ್ಪ ಕಲ್ತಂಗೆ ಹೆಚ್ಚಿನ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲಂತ ಮಾಹಿತಿಗಳನ್ನ ತಿಳ್ಕೊಂಡ ನಾವು ತಿಳ್ಕೊಂಡಂಗ. ಹೌದು. ಇವಾಗ ಗ್ರಾಮ ಪಂಚಾಯತ್ ಒಂದು ಕರ್ನಾಟಕ ರಾಜ್ಯದ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಒಂದು ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ಸದಸ್ಯರನ್ನ ನಮ್ಮ ಸಂಸ್ಥೆಯ ಮೂಲಕ ಅಂದ್ರೆ ನಮ್ಮ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯ ಮೂಲಕ ಒಟ್ಟುಗೂಡಿಸ್ತಾ ಇದ್ದೇವೆ ಒಂದು ಸ್ಥಳದಲ್ಲಿ. ಅದು ಎದಕ್ಕೆ ನಾವು ಒಟ್ಟುಗೂಡಿಸ್ತಾ ಇದ್ದೇವೆ ಅಂದ್ರೆ ತಾಲೂಕಾ ಮಟ್ಟ, ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟದಲ್ಲಿ ಒಂದು ಸಮಾವೇಶ, ಬೃಹತ್ ಸಮಾವೇಶಗಳನ್ನ ಹಮ್ಮಿಕೊಳ್ಳಕ್ಕೆ ಒಟ್ಟುಗೂಡಿಸ್ತಾ ಇದ್ದೇವೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನಿಸ್ತದೆ? ಒಟ್ಟುಗೂಡಿದ್ರೆ ಚೆನ್ನಾಗಿರುತ್ತೆ ಸರ್. ಸರ್ಕಾರದ ಮೇಲೆ ಒತ್ತಡ ತರಲು ಹಮ್ಮಿಕೊಳ್ತಾ ಇದ್ದೇವೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಅದು ಒಟ್ಟುಗೂಡಿ ಎಲ್ಲರೂ ಮಾಡಿದ್ರೆ ಚಂದ. ಹೌದಾ? ಕೈ ಕೂಡಿದ್ರೆ ಚಪ್ಪಾಳೆ. ಹೌದೌದು. ಎಲ್ಲಾರು ಕೂಡಿ ಒಂದು ಘೋರ ಪ್ರತಿಭಟನೆ ಮಾಡಿದ್ಮೇಲೆ ಒಂದು 10 ಇಲ್ಲ ಅಂದ್ರೂ ಒಂದು 5 ಆದ್ರೂ ಬೇಡಿಕೆಗಳು ಈಡೇರ್ತವೆ ಅಂತ ಒಂದು ಒಳ್ಳೆ ಮನಸ್ಸು ಹೇಳ್ತದೆ. ಒಳ್ಳೆ ಮೇಡಮ್, ನಿಮ್ಮ ಒಂದು ಅತ್ಯಮೂಲ್ಯ ಒಂದು ವೇಳೆ ನೀಡಿ ನಮ್ಮ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯ ಒಂದು ಸಂದರ್ಶನ ಕಾರ್ಯಕ್ರಮಕ್ಕೆ ಇಷ್ಟೊಂದು ಅಮೂಲ್ಯವಾದ ಒಂದು ವೇಳೆ ನೀಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಹಾಗೂ ಒಂದು ಅಭಿನಂದನಾ ಪತ್ರ ಹಿಡ್ಕೊಂಡು